ಸೀದಾ ಎತ್ತಿ ಇದ್ರ ಮೇಲೆ ಹಾಕಿದ್ರೆ ಏನಿಲ್ಲ ಅಂದ್ರೂ ಒಂದು 60 ಲೀಟರ್ ಸಾಂಬಾರ್ ಮಾಡ್ತಾ ಇದಾರೆ ಸರ್. ಸಾಕಷ್ಟು ಜನ ಕೇಳ್ತಾ ಇದ್ರು ಸರ್ ಬಿರಿಯಾನಿ ಮಾಡ್ಬೇಕು, ಬಿರಿಯಾನಿ ಮಾಡಿದಾಗ ಅದ್ರದ್ದು ಕೆಂಡ ತೆಗೆದು ಮೇಲ್ಗಡೆ ಹಾಕ್ಬೇಕು ನಾವು ಅಂತ ಹೇಳ್ಬಿಟ್ಟು. ಸರ್ ಇದಕ್ಕೆ ವಾರಂಟಿ ಬಂದು ಲೈಫ್ ಟೈಮ್. ಗ್ಯಾಸ್ ಟೇಸ್ಟ್ ಬೇರೆ, ಸೌದೆ ಒಲೆ ಟೇಸ್ಟ್ ಬೇರೆ. ನಾವು ಸಂಪೂರ್ಣವಾಗಿ ಸೌದೆಲೆ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಸರ್. ಒಂದು 20 kg ಬಾಳ ಕಮ್ಮಿ ಇರಲ್ಲ ಸರ್, ಅರ್ಧ ಸಿಲಿಂಡರ್ ಖಾಲಿ ಆಗ ಸರ್. ಸೌದೆ ಒಲೆ ಬಂದ್ಮೇಲೆ ನಮಗೆ ಇಲ್ಲಿಂದ 6 kg ಸೌದೆಲೆ ನಮಗೆ ಬಾಳ ರೈಸ್ ಆಗೋಯ್ತಾ ಇದೆ. ಇದು ಬಂದು ಬಾಕ್ಸ್ ಕವರ್ಡ್ ಇರುತ್ತೆ, ಇಲ್ಲಿ ಬ್ಲೋವರ್ ಇರುತ್ತೆ, ಇಲ್ಲಿ ಬುದ್ಧಿ ತೆಗೆ ಕೀ ಇದೆ. ಇದನ್ನ ಸಣ್ಣ ಸಣ್ಣ ಪುಟ್ಟ ಹೋಟ್ಲುಗಳು ಬಳಸ್ಬೋದು ಸರ್. ಇದ್ರ ಕೆಳಗಡೆ ವೀಲ್ಗಳಿದೆ, ಒಳಗಡೆ ತಳ್ಳೋದು ಸರ್, ಸೌದೆ ಹಾಕ್ಬಿಟ್ಟು. ಸರ್ ಇದರಲ್ಲಿ 25 kg ರೈಸ್ ಮಾಡ್ಬೋದು. ಸರ್ ನಮಸ್ಕಾರ, ನಮ್ಮ ಪರಿಚಯ ನಿಮ್ಗೆ ಆಲ್ರೆಡಿ ಇದೆ, ಎಲ್ಲ ಜನರಿಗೂ ಇದೆ. ನಾವು ಸೌದೆ ಒಲೆ ಮಾರೋದ್ರಲ್ಲಿ ನಂಬರ್ 1 ಮೈಸೂರಲ್ಲಿ, ನಿಮಗೆ ಗೊತ್ತು. ನಾವೇನಂದರೆ ಭಾನುಪ್ರಕಾಶ್ ಅವ್ರು ಯಾವಾಗಲೂ ಗೋಡನಲ್ಲಿ ತೋರಿಸ್ತಾರೆ ಸೌದೆ ಒಲೆನ. ಹೋಗಿ ಎಲ್ಲಿ ಕೊಟ್ಟಿದ್ದಾರೋ ಅಲ್ಲಿ ಎಲ್ಲಿ ಮಾಡ್ತಾ ಇದ್ದಾರೋ ಆ ಕಡೆ ತೋರಿಸ್ಬೇಕು, ಅವ್ರು ಹೇಳಬೇಕು ಭಟ್ರುಗಳು ರಿಸಲ್ಟ್ ಅಂತ ಕೇಳ್ತಾಯಿದ್ರು ಜನಗಳು. ನೋಡಿ ನಾವು ಒಂದು ದಿವಸಕ್ಕೆ 2500 ಜನಕ್ಕೆ ಊಟ ಹೋಗುತ್ತೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿಯಿಂದ. ಅಂಥ ಕಡೆನೇ ಕರ್ಕೊಂಡು ಬಂದಿದ್ದೀವಿ ಸರ್. ನೋಡಿ ಇಲ್ಲಿ 800 ಜನ ಉಳ್ಕೋತಾರೆ ಇದು ಪಿ ಜಿಲಿ, ಲೇಡೀಸ್ ಪಿ ಜಿ. ಇದು ಏನು ಉಳಿತಾಯ ಆಗುತ್ತೆ ಅಂತ ಎಲ್ಲ ನೀವು ಒಳಗಡೆ ನಮ್ಮ ಭಟ್ರ ಹತ್ರ ನೀವು ಕೇಳ್ಕೊಬೋದು. ಬನ್ನಿ ಒಳಗಡೆ ಹೋಗೋಣ. ಒಂದು ದಿನಕ್ಕೆ 2500 ಜನಕ್ಕೆ ಊಟ ಹೋಗುತ್ತೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿಯಿಂದ. ಆ ಕಡೆ ಒಂದು ಕಡೆ ಪಿ ಜಿ ಕೊಟ್ಟಿದ್ದೀವಿ, ಅಲ್ಲಿ ನಾವು ಮಾಡಿರೋಂಥ ಹೊಸ ಒಲೆಗಳು ಏನಿದೆಯೋ ಅದನ್ನ ತೋರಿಸ್ಲಿಕ್ಕೆ ಅಂತೇಳಿ ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀವಿ. ನೋಡಿ ಇಲ್ಲಿ ನಮ್ಮ ಭಟ್ರ ಆಗ್ತಾ ಇದ್ದಾರೆ ನೋಡಿ, ಎಷ್ಟು ದಪ್ಪ ಕೊಂಟಾಗ್ತಾ ಇದೆ ನೋಡಿ. ಅಷ್ಟು ದಪ್ಪ ಕೊಂಟು ಕೂಡ ಹಾಕ್ಬೋದು ನೋಡಿ, ಗಾಳಿ ಕೊಡ್ತಾ ಇದ್ದಾರೆ. ಅಷ್ಟು ದಪ್ಪ ಕೊಂಟಾಕಿ ಸರ್ ಇದರಲ್ಲಿ ಏನಿಲ್ಲ ಅಂದ್ರೂ 60 ಲೀಟರ್ ಸಾಂಬಾರ್ ಮಾಡ್ತಾ ಇದ್ದಾರೆ ಸರ್. 60 ಲೀಟರ್ ಸರ್. ಸರ್ ಇನ್ನೊಂದ್ ತರ ಒಲೆ ಕಂಡಿಡ್ತಿದ್ದೀವಿ ನಾವು, ಇದು ಹೊಸದಾಗಿ ಬಂದಿರೋದೆ ಸರ್. ಈಗ ಸಾಕಷ್ಟು ಜನ ಕೇಳ್ತಾ ಇದ್ರು ಸರ್ ಬಿರಿಯಾನಿ ಮಾಡ್ಬೇಕು, ಬಿರಿಯಾನಿ ಮಾಡಿದಾಗ ಅದ್ರದ್ದು ಕೆಂಡ ತೆಗೆದು ಮೇಲ್ಗಡೆ ಹಾಕ್ಬೇಕು ನಾವು ಅಂತ ಹೇಳ್ಬಿಟ್ಟು. ನೋಡಿ ಸರ್ ಈಗ ಸಿಂಪಲ್ ಆಗಿದೆಯಲ್ವಾ, ಗಾಳಿ ಆನ್ ಮಾಡ್ತೀವಿ ನೋಡಿ. ಈಗ ಇಲ್ಲಿ ನೋಡಿ, ನೋಡಿ ಗಾಳಿ ಆನ್ ಮಾಡ್ತೀವಿ. ಗಾಳಿ ಆನ್ ಮಾಡಿದ್ರೆ ಈ ತರ ಹತ್ಕೊಳ್ಳುತ್ತೆ. ಈ ತರ ಕಾಯಿ ಕಂಟನೂ ಹಾಕ್ಬೋದು ಸರ್. ಸಕ್ಕತ್ತಾಗಿ ಬೆಂಕಿ ಬರುತ್ತೆ ಸರ್. ಇದರಲ್ಲಿ ನಿಮ್ಗೆ ಎಷ್ಟು ಸಾಕಷ್ಟು ಕೆಂಡ ಬೇಕಾದ್ರೆ ನೀವು ಬಿರಿಯಾನಿ ಮಾಡಿದ್ಮೇಲೆ ಅದಕ್ಕೆ ದಮ್ ಕಟ್ಟಕ್ಕೆ ಮೇಲ್ಗಡೆಗೆ ಕೆಂಡ ತೆಗೆದು ಹಾಕ್ಬೋದು ಸರ್. ಕಸ್ಟಮರ್ ಕೇಳ್ತಾ ಇದ್ರು ಇದಕ್ಕೆ ವಾರಂಟಿ ಎಷ್ಟು ದಿನ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸರ್ ಇದಕ್ಕೆ ವಾರಂಟಿ ಬಂದು ಲೈಫ್ ಟೈಮ್. 100 kg ಬಿರಿಯಾನಿ ಮಾಡ್ಬೋದು. ಅದರ್ವೈಸ್ 200 kg ಬಿರಿಯಾನಿ ಮಾಡೋಂಥದ್ದು ಇದಕ್ಕಿಂತ ದೊಡ್ಡದಿದೆ. ಇದು 1 ಅಡಿ ಅಗಲ, 10 ಇಂಚ್ ಅಳ್ಳ, ಆ ತರ ಇದ್ರದ್ದು ಕೆಪಾಸಿಟಿ ಡೈಮೆನ್ಷನ್. ಇದಕ್ಕೆ ಮುಂದೆಗಡೆ ಡೋರು ಬರುತ್ತೆ. ಈಗ ಡೋರು ಆರ್ಡರ್ ಕೊಟ್ಟಿದ್ದೀವಿ, ಬರುತ್ತೆ. ನೆಕ್ಸ್ಟ್ ನಿಮಗೆ ಯಾವಾಗ ಕಸ್ಟಮರ್ ಕೊಡ್ತೀವೋ ಆಗ ಮುಂದೆ ಕವರ್ ಡೋರ್ ಇರುತ್ತೆ, ಡೋರ್ ಕವರ್ ಆಗುತ್ತೆ, ಅಲ್ಲಿಂದ ಸೌದೆ ಹಾಕ್ಬೋದು. ಆ ಥರ ಮಾಡ್ತಾ ಇದೀವಿ. 3 month ಇಂದ ಈ ಒಲೆ ಯೂಸ್ ಮಾಡ್ತಾ ಇದೀವಿ. 3 ತಿಂಗಳಿಂದ ನಮಗೆ ಇದು ಒಲೆ ಕಂಫರ್ಟಬಲ್ ಆಗಿದೆ, ಏನು ತೊಂದರೆ ಇಲ್ಲ. ಇದ್ರಲ್ಲಿ ನಾವು 50 kg ಬಾತ್ ದಮ್ ಹಾಕ್ತಿವಿ, ನಾವು ಏನಿದ್ರು ಇದರಲ್ಲೇ ಮಾಡ್ಕೊತಾ ಇದೀವಿ. ರೈಸ್ ಒಂದು 50 kg ಅನ್ನನೂ ಮಾಡ್ತೀವಿ ನಾವು ಇದರಲ್ಲಿ. ಈಗ ನಮಗೆ ಈಗ ಹೊಸದಾಗಿ ಇದೊಂದು ಒಲೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಸರ್. ಇದು ಮಾಮೂಲಿ ಅದು ಅದ್ಭುತವಾಗಿದೆ, ಇದು ಅದ್ರಕ್ಕಿಂತ ಅದ್ಭುತವಾಗಿದೆ, ಹೊಸದಂತೆ. ಮತ್ತೆ ಇದು ಲೈಫ್ ಟೈಮ್ ಬರುತ್ತಂತೆ. ಮತ್ತೆ ಎಲ್ಲ ಫುಲ್ ಇದು ಬಂದ್ಬಿಟ್ಟು ಸ್ಟ್ರೆಂತ್ ಇದೆ ಒಲೆ, ನಮ್ಮ ಮಾಮೂಲಿಗಿಂತ ಸ್ಟ್ರೆಂತ್ ಇದೆ, ಸಕ್ಕತ್ತಾಗಿದೆ. ಮತ್ತೆ ದಪ್ಪ ಸೌದೆ ಇರ್ಬೋದು, ಸಣ್ಣ ಸೌದೆ ಇರ್ಬೋದು, ಕಾಯಿ ಕಂಠ ಇರ್ಬೋದು, ಏನೇ ಒಂದು ಕಾಯಿ ಮಟ್ಟೆ. ಈಗ ನಾವು ಅಡುಗೆ ಮಾಡ್ತೀವಿ, ಕಾಯಿ ತುರಿತೀವಲ್ಲ, ಆ ಕಂಠನೂ ಕೂಡ ವೇಸ್ಟ್ ಆಗಲ್ಲ ನಮಗೆ. ಪ್ರತಿಯೊಂದು ಇದಕ್ಕೆ ಹಾಕಿ ನಾವು ನಮಗೆ ಸೌದೆ ಕಮ್ಮಿಯಾಗಿ ಕಂಠ ಮತ್ತೆ ಕಾಯಿ ಸಿಪ್ಪೆ ಏನಿದೆ ನೀವು ಏನೇ ಹಾಕೋದು ಇದ್ರಲ್ಲಿ ಉರಿತದೆ, ಏನು ತೊಂದರೆ ಇಲ್ಲ. ಸರ್ ಸೀದಾ ರೋಡಿಗೆ ಕೈ ಹಾಕಿ ಸೀದಾ ಎತ್ತಿ ಇದ್ರ ಮೇಲೆ ಹಾಕಿದ್ರೆ ಮುಗಿದು ಸರ್. ಕೆಂಡ ಅದ್ರ ಮೇಲೆ ಇರುತ್ತೆ, ನೀಟಾಗಿ ದಮ್ ಆಗುತ್ತೆ ಸರ್. ಫುಡ್ಡು ಗ್ಯಾಸ್ಗಿಂತ ನ್ಯಾಚುರಲ್ ನಾವು ಹಳ್ಳಿಲಿ ಹೆಂಗ್ ಮಾಡ್ತಾ ಇದ್ವೋ ಈ ಮನೆ ಅಡಿಗೆ ಸೌದೆಲೆ ಅಂತ ಸರ್, ಅದಕ್ಕಿಂತ ಬೆಸ್ಟ್ ಆಗಿದೆ. ಗ್ಯಾಸ್ ಟೇಸ್ಟ್ ಬೇರೆ, ಸೌದೆ ಒಲೆ ಟೇಸ್ಟ್ ಬೇರೆ. ನಾವು ಸಂಪೂರ್ಣವಾಗಿ ಸೌದೆಲೆ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಸರ್. ಬಾಲ್ ರೈಸ್ ಮಾಡ್ತೀವಿ ಡೈಲಿ 20 kg. ನಮಗೆ ಒಂದು 20 kg ಬಾಲ್ ಕಮ್ಮಿ ಇರಲ್ಲ ಸರ್, ಅರ್ಧ ಸಿಲಿಂಡರ್ ಖಾಲಿ ಆಗ ಸರ್. ಎಷ್ಟು? ಅರ್ಧ ಸಿಲಿಂಡರ್ ಖಾಲಿ ಆಗ ಸರ್. ಈ ಸೌದೆ ಒಲೆ ಬಂದ್ಮೇಲೆ ನಮಗೆ ಸರ್ ನಮಗೆ ಒಂದು 5 ರಿಂದ 6 kg ಸೌದೆಲೆ ನಮಗೆ ಬಾಲ್ ರೈಸ್ ಆಗೋಯ್ತಾ ಇದೆ ಸರ್. ಒಂದು 10 ಥರ ಡಿಸೈನ್ ಇದೆ ಸರ್. 10 ಥರ ಇರೋದ್ರಿಂದ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ನಾವು ಫಸ್ಟ್ ಮಾಡಿದ್ವಲ್ಲ ಸೂರ್ಯ ಸೌದೆ ಒಲೆ ಅಂತೇಳಿ, ಇದು ಬಂದು ಬಾಕ್ಸ್ ಕವರ್ಡ್ ಇರುತ್ತೆ, ಇಲ್ಲಿ ಬ್ಲೋವರ್ ಇರುತ್ತೆ, ಇಲ್ಲಿ ಬುದ್ಧಿ ತೆಗೆ ಕೀ ಇದೆ. ಇದು ಮುಂದೆಗಡೆ ಸೂರ್ಯ ಸೌದೆ ಒಲೆ. ಇದು 2800 ರೂಪಾಯಿ ಇದೆ. ಇದಕ್ಕೆ ನಾವು ಆಫರ್ ಕೊಡ್ತೀವಿ, ಇದಕ್ಕೂ ಕೊಡ್ತೀವಿ, ಇದಕ್ಕೂ ಕೊಡ್ತೀವಿ. ಏನು ಅಂತ ಈಗ ಜಸ್ಟ್ ಹೇಳ್ತೀನಿ. ಇದು ನೋಡಿ ಮಾಮೂಲಿ ಗಾಳಿ ಆನ್ ಮಾಡಿದ್ರೆ ಗಾಳಿ ಒಳಗಡೆ ಬರುತ್ತೆ, ಫ್ಯಾನ್ ತಿರುಗುತ್ತೆ, ಆಯ್ತೆ. ಇದನ್ನ ಸಣ್ಣ ಸಣ್ಣ ಪುಟ್ಟ ಹೋಟ್ಲುಗಳು ಬಳಸ್ಬೋದು. ಹೇಗೆ ಅಂದರೆ ಈಗ ಇದನ್ನ ಸಪೋಸ್ 5 ಗಂಟೆ ಬಳಸೋಕ್ಕಾಗಲ್ಲ ಅನ್ಕೊಳ್ಳಿ, ಅವಾಗ ಏನು ಮಾಡಬೇಕು ಅಂದರೆ ಇವರು ಜಸ್ಟ್ 2 ಇನ್ನರ್ ಚೇಂಬರ್ ತೊಗೋಬೇಕು. 2 ಇನ್ನರ್ ಚೇಂಬರು 5,500 ರೂಪಾಯಿಗೆ
ಎರಡು ಇನ್ನರ್ ಚೇಂಬರ್ ಕೊಡ್ತೀವಿ. ಈಗ ಇದು 2.5 ಗಂಟೆ ಟೈಮ್ ಉರಿತೈತೆ ಅನ್ಕೊಳ್ಳಿ, ಇದರಲ್ಲಿರೋ ಕೆಂಡನ ತೆಗೆದು ಇದಕ್ಕೆ ಬಸ್ಬಿಟ್ಟು ಇದನ್ನ ಇಡೋದು. ಈಗ ಇದಕ್ಕೆ ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ಇದಕ್ಕೆ 5,500 ರೂಪಾಯಿ ಇದೆ. ಯಾರು ಬೇಕಾದ್ರೆ ಈ ಕಳ್ಳೆಕಾಯಿ ವ್ಯಾಪಾರ ಮಾಡೋರು ರೋಡ್ ಸೈಡಲ್ಲಿ ಇರ್ತಾರೆ ನೋಡಿ, ಈ ಬ್ಯಾಟ್ರಿನ 2 ಗಂಟೆ ಚಾರ್ಜ್ ಮಾಡಿದ್ರೆ ದಿನವೆಲ್ಲ ಬರುತ್ತೆ, 5 ದಿನ ಬರುತ್ತೆ. ಇದು ಬ್ಯಾಟ್ರಿಲೇ ಓಡುತ್ತೆ. ಹಂಗಾಗಿ ಕಳ್ಳೆಕಾಯಿ ಬೇಯಿಸೋರು, ಸಣ್ಣ ಸಣ್ಣ ಪುಟ್ಟ ಹೋಟ್ಲು ಚಿಕ್ಕಲ್ಲಿ ರೋಡ್ ಸೈಡಲ್ಲಿ ಗಾಡಿ ಮಾಡೋರು 4 kg 10 kg ಮಾಡ್ತೀನಿ, 10 kg ಗಂಟೆ ರೈಸ್ ಆಗುತ್ತೆ. ಆಯಿತಾ? ಇದನ್ನ ನಿಮಗೆ 5,500 ರೂಪಾಯಿ ಇದೆ, 400 ರೂಪಾಯಿ ಆಫರು, ಅಂದರೆ 5,100 ರೂಪಾಯಿ. ಅದು ಬಂದು 2,800 ರೂಪಾಯಿ ಇದೆ. ಇದು ಬಂದು 400 ರೂಪಾಯಿ ಡಿಸ್ಕೌಂಟು. ಯಾಕೆ ಯಾವ ಥರ ಅಂತಂದರೆ, ಅದೇ ನಾವು ಈ ಬಡವ್ರಿಗೆ ಅಂತೇಳಿ ಒಂದು ಯೋಜನೆನ ಮಾಡಿದ್ದೀವಿ. ಆ BPL ಕಾರ್ಡು, ಯಶಸ್ವಿನಿ ಅಂತ್ಯೋದಯ ರೈತರ ಕಾರ್ಡು ಯಾರ ಹತ್ರ ಇರುತ್ತೋ ಅವರು ನಮಗೆ ಜಸ್ಟ್ ಅದನ್ನು ವಾಟ್ಸಪ್ ಮಾಡಿದ್ರೆ ನಿಮಗೆ ಈ ಆಫರ್ಗಳನ್ನ ಕೊಡ್ತೀವಿ. ಇದು ಲೈಫ್ ಟೈಮ್ ಗಂಟ ಇರುತ್ತೆ ಆಫರು, ಏನು ಇವತ್ತು ಇರುತ್ತೆ ನಾಳೆ ಖಾಲಿ ಆಗೋಗುತ್ತೆ ಆ ಥರ ಏನಿಲ್ಲ, ಲೈಫ್ ಟೈಮ್ ಇರುತ್ತೆ. ಮತ್ತು ನಾವು ನೆಕ್ಸ್ಟ್ ಪರಿಚಯ ಮಾಡ್ಕೊಳ್ಳೋಣ. ಇದರಲ್ಲಿ 10 kg ಮಾಡ್ಬೋದು, ಅದರಲ್ಲೂ 10 kg ಮಾಡ್ಬೋದು. ನೆಕ್ಸ್ಟ್ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಇದು ಸ್ಟೀಲ್ದು ಸರ್, ಸ್ಟೀಲ್ದು ಇದೆಯಲ್ಲ ಇದು ಸರ್. ಇದ್ರ ಕೆಳಗಡೆ ವೀಲ್ಗಳಿದೆ. ವೀಲ್ಗಳಿಂದ ಇರೋದ್ರಿಂದ ನೀವು ಈಚೆ ಆರಾಮಾಗಿ ಇಳಿಬೋದು. ಇಲ್ಲಿ ನೋಡಿ ಕೆಳಗಡೆ ವೀಲ್ ಇದೆ, ಒಳಗಡೆ ತಳ್ಳೋದು ಸರ್, ಸೌದೆ ಹಾಕ್ಬಿಟ್ಟು. ಸರ್ ಇದರಲ್ಲಿ 25 kg ರೈಸ್ ಮಾಡ್ಬೋದು. ಕೆಳಗಡೆ ಬ್ಲೋವರ್ ಯಾವ ಥರ ಬರುತ್ತೆ ಅಂತ ಕೇಳ್ತಿದ್ರೆ ನೋಡಿ, 775 ಅಂತೇಳಿ ಮೋಟ್ರ್ ಇದು, 5 ಇಂಚ್ ಫ್ಯಾನ್ ಬರುತ್ತೆ. ಇದು ಜೋರಾಗಿ ತಿರ್ಗೋದ್ರಿಂದ ಗಾಳಿ ಮೇಲೆ ಬಂದು ಬೇಗ ಕೆಲಸ ಆಗುತ್ತೆ. ಆಯ್ತೆ? ಆಮೇಲೆ ನೀವು ನೆಕ್ಸ್ಟ್ ಕೇಳಿದ್ರಿ ಸರ್ ನಿಮ್ಮ ಹತ್ರ ಕ್ಯಾಸ್ಟ್ ಐರನ್ಗಳಿಲ್ವಾ? ಸರ್ ತಂದಿದ್ದೀವಿ ನೋಡಿ, ಕ್ಯಾಸ್ಟ್ ಐರನ್ಗಳನ್ನು ತಂದಿದ್ದೀವಿ. ಈಗ ಇದು ದೊಡ್ಡದು ಸರ್. ಇದೇನಾಗಿದೆ ಅಂದರೆ, ಈ ಬೇರೆಯವರೆಲ್ಲ ಹೊರಗಡೆ ಊರಿಂದ ಬಂದುಬಿಟ್ಟು ನಮ್ಮ ಕರ್ನಾಟಕ ಜನಕ್ಕೆ ಮಾರ್ತಾ ಇದ್ದಾರೆ. ಅದೇನಾಗಿದೆ, ಅವರು ಯಾರು ಟೇಪ್ ತಗೊಂಡಾಗ ಅಳ್ತೇನೆ ನೋಡಲ್ಲ, ಏನು ಡೈಮೆನ್ಷನ್ ನೋಡಬೇಕು. ನೋಡಿ ಹಿಂಗೆ 12 ಇಂಚು, 12 ಇಂಚ್ ಇದೆ ನೋಡಿ, 12 ಇಂಚು ಅಗಲ, 10 ಇಂಚು ಡೆತ್ತು, 10 ಇಂಚು ಡೆತ್ ಇರ್ಬೇಕು ಸರ್. ಡೆತ್ ಇದೆ, 10 ಇಂಚು ಡೆತ್ ಇದೆ. ನೋಡ್ತಾ ಇದ್ದೀರಲ್ವಾ? ಈ ಕೆಪಾಸಿಟಿ ಇರೋದನ್ನ ಬೇರೆಯವರು 52,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ನಮ್ಮ ಜನಗಳು ಮೋಸ ಹೋಗ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಜನಗಳು ಮೋಸ ಹೋಗಬೇಡಿ, ನಮ್ಮ ಹತ್ರ ಬನ್ನಿ. ಈ ಡೈಮೆನ್ಷನ್ ಒಂದು ಟೇಪ್ ತೊಗೊಂಡೋಗಿ ಈ ಡೈಮೆನ್ಷನ್ ತೋರಿಸಿ, 12 ಇಂಚ್ ಅಗಲ, 10 ಇಂಚು ಹಳ್ಳ ಯಾರ ಹತ್ರ ಇರುತ್ತೋ ಅವರು 52,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ನಮ್ಮ ಹತ್ರ ಕೇವಲ 36,800 ರೂಪಾಯಿ 100 kg 150 kg ಬಿರಿಯಾನಿ ಮಾಡ್ಬೋದು. ಇದ್ರದ್ದು ಗಾಳಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಬರೀ ಸೌಂಡ್ ಕೇಳ್ಕೊಳ್ಳಿ ಸಾಕು. ಇಲ್ಲಿ ಕಂಟ್ರೋಲರ್ ಇದೆ, ಈ ಕಂಟ್ರೋಲರ್ ಇದೆ ನೋಡಿ, ಇಲ್ಲಿ ನೋಡಿ ಕೊಡ್ತೀನಿ. ಈಗ ಒಳಗಡೆ ನೋಡಿ ಸರ್, ಅಲ್ಲಿ ನೋಡಿ ಸರ್, ಒಳಗಡೆ ಸೌಂಡ್ ಕೊಡಿ, ಗಾಳಿ ಬರ್ತಾ ಇದೆ ಸರ್. ನಮ್ಮ ಹತ್ರ ಬೂದಿ ತೆಗಿಯೋಕ್ಕೆ ಇಲ್ವಾ ಟ್ರೇ ಅಂತ ಇದ್ರು ನೋಡಿ, ಬೂದಿ ತೆಗಿಯೋಕ್ಕೆ ಟ್ರೇ ಇದೆ. ಇಲ್ಲಿ ಬೂದಿ ಬೀಳುತ್ತಾ, ಇದನ್ನ ತಗೊಂಡೋಗಿ ಈಚೆ ಚೆಲ್ಬೋದು ಈಸಿಯಾಗಿ. ಮತ್ತು ಇದ್ರ ಕೆಪಾಸಿಟಿ ಬಂದು 150 kg ಬಿರಿಯಾನಿ ಕೂಡ ಮಾಡ್ಬೋದು. 150 kg ಬಿರಿಯಾನಿ ಮಾಡ್ಬೋದು. ಏನು ಸೌದೆ ಕನ್ಸಂಪ್ಷನ್ ಗೊತ್ತಲ್ಲ ನಿಮಗೆ, ಗಂಟೆಗೆ ಒಂದು 4 kg ಸೌದೆ ತಗೊಳ್ಳೋದು, 20 ರೂಪಾಯಿ ಕೆಲಸ ಅಷ್ಟೇ ಗಂಟೆಗೆ. ಸರ್ ಇದರಲ್ಲಿ 20 kg ಮಾಡ್ಬೋದು ಸರ್. ಇದು 20 kg ಕೆಪಾಸಿಟಿ. ಇದು ನೋಡಿ ಈ ಥರ ಈಚೆ ಎಳ್ಕೊಬೋದು, ಹಿಂಗೆ ಈಚೆ ಎಳ್ಕೊಂಡು ಸೌದೆ ಹಾಕೋದು, ಒಳಗೆ ತಳ್ಳೋದು. ಮತ್ತು ಇದರಲ್ಲಿ ಟ್ರೇ ಇದೆ, ಇದರಲ್ಲೂ ಬೂದಿ ತೆಗಿಯೋಕ್ಕೆ ಟ್ರೇ, ಇದರಲ್ಲೂ ಟ್ರೇ ಇದೆ. ಇದು ಮಿನಿ ಹೋಟೆಲ್ಗಳಿಗೆ ಆಯಿತಾ. ಇದು 20 kg ಕೆಪಾಸಿಟಿ ಸರ್. ಇದು ಬಂದು 10 kg ಕೆಪಾಸಿಟಿ. ಇದು ಕ್ಯಾಸ್ಟ್ ಐರನ್ದೆ. ಇಲ್ಲಿ ನೋಡಿ ಬೂದಿ ತೆಗಿ, ಇದರಲ್ಲೂ ಟ್ರೇ ಇದೆ. ಇದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದಿದೆ. ಇದು ಒಂದು 30 kg ಮಾಡ್ಬೋದು. ಮತ್ತು ಈಗ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನನ್ನ ಪ್ರಕಾರ ನನಗೆ ಗೊತ್ತಿರೋಂಗೆ ಸೋಲಾರಲ್ಲಿ ನೀರು ಕಾಯಲ್ಲ ಅಲ್ವೇ. ನೀವು ಇದ್ರಲ್ಲಿ ಕಾಯಿಸ್ಕೊಂಡ್ರೆ ಏನು ಗೊತ್ತೇ, ಯಾವಾಗ ಬೇಕಾದ್ರೂ ನೀವು ಕೆಲಸದಿಂದ ಬನ್ನಿ, ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ಬೋದು. 15 ನಿಮಿಷಕ್ಕೆ ನೀರು ಕಾದೋಗ್ಬಿಡುತ್ತೆ ಸರ್. ಇದು ಕ್ಯಾಟ್ರಿಂಗ್ಗಳು, PGಗಳು, ಹಾಸ್ಟೆಲಲ್ಲಿ ಮತ್ತು ದೊಡ್ಡ ದೊಡ್ಡ ಮದುವೆ ಚೌಟ್ರಿಗಳಲ್ಲಿ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಈಗ ಸಪೋಸ್ ಈಗ ಒಂದು ಸಿಲಿಂಡರ್ ಖರ್ಚಾಯ್ತು ಅಂತ ಇಟ್ಕೊಳ್ಳಿ, ಇದರಲ್ಲಿ ನಿಮ್ಗೆ ಖರ್ಚಾಗೋದೇ ನಿಮಗೆ ಒಂದು 200 ರೂಪಾಯಿ ಸೌದೆಗೆ, ಸೌದೆ. ಮತ್ತೆ ನೋಡಿ ಇದರಲ್ಲಿ ಹಿಂಗೆ ಲಾಕ್ ತೆಗೆದು ಇಲ್ಲಿ ಸೌದೆ ಹಾಕಿ ಹೊರಗಡೆ ತಳ್ಬೋದು. ಈ ಥರ ಲಾಕ್ ಎಲ್ಲ ಇದೆ, ಈ ಥರ ಲಾಕ್ ಎಲ್ಲ ಇರೋದ್ರಿಂದ ನಿಮಗೆ ಸೌದೆ ಈ ಕಡೆಯಿಂದನೂ ಹಾಕ್ಬೋದು, ಉದ್ದನೂ ಹಾಕ್ಬೋದು. ಇಲ್ಲಿ ನೋಡಿ ಡೋರ್ ಇದೆ ನೋಡಿ ಸೌದೆ ಹಾಕ್ಲಿಕ್ಕೆ, ಇಲ್ಲಿ ಸೆಂಟ್ರಿಂದ ಡೋರಕ್ಕೆ ಸೌದೆ ಕೂಡ ಇದೆ. ದುಡ್ಡು ಉಳಿತಾಯ ಆಗುತ್ತೆ ಸರ್. ಮತ್ತೆ ಅದು ಹೇಳನಲ್ಲ, ಜನಗಳು ದಯವಿಟ್ಟು ಮೋಸ ಹೋಗ್ಬೇಡಿ, ಯಾರು 52,000 ಕೊಡಬೇಡಿ. ಸೇಮ್ ಕೆಪಾಸಿಟಿ, ಸೇಮ್ ಸ್ಟವ್, ಬನ್ನಿ 36,800 ರೂಪಾಯಿ ಕೊಟ್ಬಿಟ್ಟು ತಗೊಂಡೋಗಿ ಸರ್. ನಾವಿರೋದು ಮೈಸೂರು ನಜರ್ಬಾದು ಚಾಮುಂಡಿ ಸ್ಟೇಡಿಯಂ ಅಂತ ಮುಂಭಾಗ ಇದೆ, ಹಿಂಭಾಗದಲ್ಲಿ ನಾವು ನಮ್ಮ ಗೋಡನ್ ಇರೋದು ಸರ್.